ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮಸಾಲಾ ಚಾಯ್ ಮೀಡಿಯಾ. ಏನಿದು ಈ ಥರ ಜಾಗದಲ್ಲಿ ಕುತ್ಕೊಂಡು ಏನು ಮಾತಾಡ್ತಿದ್ದೀವಿ ಅಂತ ಅಂದ್ಕೊಳ್ತೀರಾ? ಆ್ಯಕ್ಚುಲಿ ನಾನು ನಿಮಗೊಂದು ಪ್ರಾಡಕ್ಟ್ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ನಾನು ಯೂಸ್ ಮಾಡ್ತಿದ್ದು ಈಗ ಜಸ್ಟ್ ಯೂಸ್ ಮಾಡಿದೆ. ಇದ್ರದ್ದು ತುಂಬ ಅಡ್ವಾಂಟೇಜಸ್ ಇದೆ, ಎಸ್ಪೆಷಲಿ ಟ್ರಾವೆಲರ್ಸ್ಗೆ. ಇದು ಇಂಟೆನ್ಷನ್ನು ಪ್ರಾಬಬ್ಲಿ ಅದಕ್ಕೆ ಮುಂಚೆ ಪ್ರಾಡಕ್ಟ್ ಏನು ಅಂತ ಹೇಳ್ಬಿಡ್ತೀನಿ. ಇದು ಒಂದು ಪ್ಲಾಸ್ಟಿಕ್ ಪ್ಯಾಕೆಟ್ ಥರ ಕಾಣ್ತಾ ಇರೋವಂಥ ಒಂದು ಪ್ರಾಡಕ್ಟ್. ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಯೂಶಲಿ ಏನಾದರೂ ನೀವು ಬೈಕಲ್ಲಿ ಟ್ರಾವೆಲ್ ಮಾಡುವಾಗ ಗೂಗಲ್ ಮ್ಯಾಪೆಲ್ಲ ಯೂಸ್ ಮಾಡಬೇಕು ಅಂದರೆ ಈ ಥರದ್ದೊಂದು ಪ್ರಾಡಕ್ಟ್ ನಿಮಗೆ ಅಮೆಝಾನಲ್ಲಿ ಇಲ್ಲ ಮೇ ಬಿ ಶಾಪ್ಸ್ಗಳಲ್ಲೂ ಸಿಗ್ಬೋದು. ಹೇಗೆ ಯೂಸ್ ಮಾಡಬೇಕು ಅಂದರೆ, ಮೊಬೈಲ್ಗೆ ಯೂಸ್ ಮಾಡೋವಂಥದ್ದು ಮೊಬೈಲ್ ಪ್ಯಾಕ್. ಇದು ಮೊಬೈಲ್ ಒಳಗಡೆ ಹಾಕಿ ನೀವು ಯೂಸ್ ಮಾಡ್ಬೋದು. ಮಳೆ ಬಿದ್ದರೆ ಇಲ್ಲ ನೀರಲ್ಲಿ ಮೊಬೈಲ್ ಬಿದ್ರೂ ವಾಟರ್ ರೆಸಿಸ್ಟೆಂಟ್ ಥರ ವರ್ಕ್ ಆಗುವಂಥ ಒಂದು ಪ್ರಾಡಕ್ಟ್ ಇದು. ನಾನಿದು ಬೇರೆದೇ ರೀಸನ್ಗೆ ಯೂಸ್ ಮಾಡಿದ್ದೀನಿ. ಅದು ಹೇಗೆ ಅಂತ ಅದನ್ನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊಂಡ್ಬಿಡೋಣ. ಇದಕ್ಕೆ ನಾಬ್ ಕೊಟ್ಟಿದ್ದಾರೆ. ಇದು ಲಾಕಿಂಗ್ ಮತ್ತು ಅನ್ಲಾಕಿಂಗ್ ಸಿಸ್ಟಮ್ ಇದೆ ಈ ನಾಬ್ ಪ್ರಾಡಕ್ಟ್ಗೆ. ಕ್ಲೋಸ್ ಆ್ಯಂಡ್ ಓಪನ್ ಇದೆ. ಮೋಸ್ಟ್ಲಿ ನಿಮಗೆ ಕಾಣ್ತಾ ಇದೆ ಅಂದ್ಕೊಳ್ತೀನಿ. ಬೋಬೋ ಅಂತ ಯಾವುದೋ ಒಂದು ಪ್ರಾಡಕ್ಟು. ನಾನು ಆಬ್ವಿಯಸ್ಲಿ ಪ್ರಾಡಕ್ಟ್ ನೋಡಿ ಹೋಗಲಿಲ್ಲ, ಬ್ರ್ಯಾಂಡ್ ನೋಡಿ ಹೋಗಲಿಲ್ಲ. ಅದು ಹೇಗಿದೆ ಯೂಸ್ ಮಾಡೋಣ ಅಂತ ನೋಡಿದ್ದು. ವೇರಿನ್ ನೀವು ಈ ಥರ ಓಪನ್ ಮಾಡೋದು ಪ್ಲಾಸ್ಟಿಕ್ ಪ್ಯಾಕ್ ಥರನೇ. ಆ್ಯಂಡ್ ಮತ್ತು ಫೋನ್ನ ಒಳಗಡೆ ಹಾಕ್ಬೋದು. ಸೊ ನಾನು ಫೋನ್ ಒಳಗಡೆ ಹಾಕಿದ್ದೀನಿ ಈಗ. ಮತ್ತು ಇದಕ್ಕೆ ಲಾಕಿಂಗ್ ಸಿಸ್ಟಮ್ ಕೂಡ ಇದೆ. ಸೊ ಈಗ ಫೋನ್ ಕಂಪ್ಲೀಟ್ಲಿ ಲಾಕ್ ಆಗಿದೆ. ಒಂಥರ ವಾಟರ್ ಪ್ರೂಫ್ ಕಂಟೈನರಲ್ಲಿ ಫೋನು ಈಗ ಇದೆ. ಈ ಪ್ಲೇಸಲ್ಲಿ ಕುತ್ಕೊಂಡು ಏನಕ್ಕೆ ಮಾತಾಡ್ತಿದ್ದೀನಿ ಅಂತ ಆಗಲೇ ಹೇಳಿದೆ ಅಲ್ವಾ. ಇದನ್ನು ನಾನು ವಿಡಿಯೋಗ್ರಫಿಗೆ ಅಂತ ಮತ್ತು ಫೋಟೋಗ್ರಫಿಗೆ ಅಂತ ಯೂಸ್ ಮಾಡಿದ್ದೀನಿ. ಯಾವುದೋ ಒಂದು ಟೂರಿಸ್ಟ್ ಸ್ಪಾಟಲ್ಲಿದ್ದೆ. ತುಂಬ ಒಳ್ಳೆಯ ಒಂದು ನೀರು ಹರಿತಾ ಇರೋ ಜಾಗ ಇದು. ಮೊಬೈಲ್ನ ಈ ಥರ ಒಂದು ಕಂಟೈನರ್ ಪ್ಯಾಕಲ್ಲಿ ಹಾಕಿ ಮಾಡಿದ್ದಂಥ ವೀಡಿಯೋಗಳು ಕೂಡ ನಾನೀಗ ಪ್ಲೇ ಮಾಡ್ತೀನಿ. ಮತ್ತು ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಅದನ್ನು ತೋರಿಸ್ತೀನಿ. ಎಸ್ಪೆಷಲಿ ನೀವೇನಾದರೂ ಟ್ರಾವೆಲರ್ ಆಗಿದ್ದರೆ ಇಲ್ಲ ರೀಲ್ಸ್ಗಳನ್ನ ಇಷ್ಟಪಡೋರಾಗಿದ್ದರೆ, ಒಳ್ಳೊಳ್ಳೆ ಇಮೇಜಸ್ಗಳು, ಕ್ರಿಯೇಟಿವ್ ಆಗಿ ಇಮೇಜಸ್ಸು ಮತ್ತು ವೀಡಿಯೋ ಫುಟೇಜಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ಈ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ನೀವು ವರ್ಟಿಕಲ್ ಶೇಪ್ ಇರ್ಬೋದು ಇಲ್ಲ ಹಾರಿಜಾಂಟಲ್ ಯಾವುದಾದ್ರೂ ಆಗಲಿ ತುಂಬ ಒಳ್ಳೆ ಎಫೆಕ್ಟಿವ್ ವೀಡಿಯೋಸ್ಗಳನ್ನ ಮಾಡ್ಬೋದು. ನೀವು ಮಾಡ್ತಾ ಇರೋ ರೀಲ್ಸ್ಗಳು ನೆಕ್ಸ್ಟ್ ಲೆವೆಲಲ್ಲೇ ಇರುತ್ತೆ. ಈ ಲಾಕ್ ಸಿಸ್ಟಮ್ ನೋಡಿದ್ರೆ ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಥರ ಇದೆ. ಬಟ್ ನಾನು ಅಷ್ಟೊಂದು ರಿಸ್ಕ್ ತೊಗೊಂಡು ಇದನ್ನು ಕಂಪ್ಲೀಟ್ಲಿ ನೀರೊಳಗಡೆ ಡಿಪ್ ಮಾಡ್ತಿಲ್ಲ. ಬಟ್ ಹವೆವರ್ ನಮಗೆ ವಿಡಿಯೋಗ್ರಫಿ ಮಾಡುವಾಗ ಪ್ರಾಬ್ಲಿ ಲೆನ್ಸ್ ಮುಳುಗುವಷ್ಟು ನಮಗೆ ನೀರು ಲೆವೆಲ್ ಇದ್ರೂ ನಿಮ್ಗೆ ಒಂದು ಒಳ್ಳೆ ಎಫೆಕ್ಟ್ ಕೊಡುತ್ತೆ. ಮತ್ತು ಇದು ಟ್ರಾನ್ಸ್ಪರೆಂಟ್ ಕವರ್ ಆಗಿರೋದ್ರಿಂದ ಲೆನ್ಸ್ ಆಪೋಸಿಟಲ್ಲಿ ಇದ್ರೂ ನಮಗೆ ಏನೋ ಒಂದು ಕವರ್ ಆಗಿದೆ ಇಲ್ಲ ಯಾವುದೋ ಒಂದು ಅಡ್ಡ ಪದರ ಇದೆ ಅಂತ ಗೊತ್ತಾಗೋದಿಲ್ಲ. ನೀವು ಯೂಶಲಿ ಹೇಗೆ ವಿಡಿಯೋ ಫುಟೇಜಸ್ ಕಾಣಿಸುತ್ತೆ ಫೋನಲ್ಲಿ, ಹಾಗೆಯೇ ನೀವು ಇದನ್ನು ಕೂಡ ನೋಡ್ಬೋದು. ಇದರಲ್ಲೂ ಕೂಡ ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ಬೋದು. ಈಗ ನಾನು ಒಂದು ವಿಡಿಯೋ ರೆಕಾರ್ಡ್ ಮಾಡಿ ತೋರಿಸ್ತೀನಿ ನಿಮಗೆ. ಇದೊಂದು ಜಾಗದಲ್ಲಿ ತುಂಬ ಒಳ್ಳೆಯ ಚೆನ್ನಾಗಿ ಕಾಣ್ತಾ ಇರೋಂಥ ಸೀನ್ರಿ ಇದೆ. ಸೊ ಅದನ್ನು ಒಂದ್ಸರಿ ನಾವು ಈ ಮೊಬೈಲ್ ಪೌಚ್ ಯೂಸ್ ಮಾಡಿ ಹೇಗೆ ಕಾಣುತ್ತೆ ಅದನ್ನು ಒಂದ್ಸರಿ ನೋಡೋಣ. ಸೊ ವಿಡಿಯೋ ರೆಕಾರ್ಡ್ ಮಾಡಿ ಆನ್ ಮಾಡ್ತಾ ಇದ್ದೀನಿ. ಸೊ ಈಗ ನಿಮಗೆ ಇಲ್ಲಿ ಕಾಣ್ತಾ ಇರೋ ವಿಡಿಯೋದಲ್ಲಿ ನೋಡಿ, ನಮಗೆ ಅರ್ಧ ನೀರಿನ ಒಳಗಡೆ ಹೇಗೆ ವ್ಯೂ ಕಾಣ್ತಾ ಇದೆ. ಮೇ ಬಿ ನೀವು ಒಂದು ಆಕ್ವಾ ವ್ಯೂ ಅಂತ ಹೇಳ್ಬೋದು. ಮೀನುಗಳು ಹೇಗೆ ನೋಡ್ತವೆ ಪ್ರಪಂಚನ ಹಾಗೆ ಕಾಣುತ್ತೆ. ಮತ್ತು ಬೇರೆ ನಿಮಗೆ ಸರ್ಫೇಸ್ ಲೆವೆಲು ಹೇಗೆ ಕಾಣಿಸುತ್ತೆ. ಸೊ ಒಂಥರ ಡಿಫ್ರೆಂಟ್ ಎಫೆಕ್ಟ್ಸ್ ಕಾಣಿಸುತ್ತೆ ನಿಮ್ಮ ವಿಡಿಯೋದಲ್ಲಿ. ಇದಂತೂ ಸಖತ್ ನಮಗೆ ಯೂಸ್ಫುಲ್ ಅನ್ನಿಸ್ತು. ಈ ಥರ ಇದು ಪ್ರಾಡಕ್ಟ್ ಅಗೇನ್ ನಾನು ಹೇಳ್ದಂಗೆ ಎರಡಕ್ಕೂ ಯೂಸ್ ಮಾಡ್ಬೋದು ನೀವು. ವಾಟರ್ ಪ್ರೂಫ್ ಥರ ಆ್ಯಂಡ್ ಈ ಥರ ಯಾವ್ದಾದ್ರು ಕ್ರಿಯೇಟಿವ್ ಫೋಟೋ ವೀಡಿಯೋಸ್ ಮಾಡೋದಕ್ಕೂ ಯೂಸ್ ಆಗುತ್ತೆ. ಇದನ್ನು ನೀವು ಸಿಂಪಲಾಗಿ ಬೈ ಮಾಡಬೇಕು ಅಂದರೆ ಈ ವಿಡಿಯೋ ಜೊತೆ ಒಂದು ಪ್ರಾಡಕ್ಟ್ ಲಿಂಕ್ನ ಹಾಕ್ತಾ ಇದ್ದೀನಿ ನಾನು. ಅಲ್ಲಿ ನೀವು ಕ್ಲಿಕ್ ಮಾಡಿ ಪ್ರಾಡಕ್ಟ್ನ ತೊಗೋಬೋದು. ನಾನಿದನ್ನು ತೊಗೊಂಡಿದ್ದು $250. ಅಮೆಝಾನಲ್ಲಿ ಆ್ಯಕ್ಚುಲಿ ಸಿಗುತ್ತೆ. ಡೆಫಿನೆಟ್ಲಿ ನೀವು ಇದನ್ನು ಬೈ ಮಾಡಿ ವಿಡಿಯೋಗಳನ್ನ ಮಾಡಿ ನಮಗೆ ಟ್ಯಾಗ್ ಮಾಡಿ ಹೇಗಿದೆ ಅಂತ. ಇದೇ ಥರ ಕ್ರಿಯೇಟಿವ್ ಆಗಿರೋಂಥ ವಿಡಿಯೋ ನೋಡಬೇಕು ಅಂದರೆ ನೀವು ನನ್ನ ಪ್ರೊಫೈಲ್ನ ಹೋಗಿ ವಿಸಿಟ್ ಮಾಡ್ಬೋದು. shiv_fomito ಅಂತ ಇದೆ ಇನ್ಸ್ಟಾಗ್ರಾಮಲ್ಲಿ. ಕಮೆಂಟ್ ಮಾಡಿ. ಬೇರೆ ಏನಾದರೂ ನಿಮ್ಮ ಹತ್ರ ಈ ಥರದ್ದು ಫೋಟೋಗ್ರಫಿ ರಿಲೇಟೆಡ್ ಪ್ರಾಡಕ್ಟ್ ಇದೆ ಅಂದರೆ ಹೇಳಿ, ಅದನ್ನು ನಾನು ಟ್ರೈ ಮಾಡಿ ನಿಮಗೆ ಹೇಗಿದೆ ಅಂತ ಹೇಳ್ತೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.